ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಮತ್ತು ಪ್ರಸ್ತುತ ಈಗ ಕೇಂದ್ರದಲ್ಲಿದ್ದಾಗ ಏನು ರೈತರಿಗೆ ಅನುಕೂಲ ಆಗೋ ಹಾಗೆ ಏನು ನೀತಿಗಳನ್ನ ಯೋಜನೆಗಳನ್ನ ಮಾಡಿದ್ದಾರೆ ಅಂತ ಮೊದಲು ರೈತರಿಗೆ ಹೇಳಿ. ಇವರ ರೈತ ವಿರೋಧಿ ನೀತಿಯಿಂದ ಇವತ್ತು ರೈತರು ಸಫರ್ ಆಗ್ತಾ ಇದ್ದಾರೆ. ಎಲ್ಲರೂ ನೋಡಿದ್ದಾರೆ ರೈತರಿಗೋಸ್ಕರ ಏನವ್ರ ರೈತರ ಹೋರಾಟ ಡೆಲ್ಲಿನಲ್ಲಿತ್ತು. ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ರೈತರು ಹೋರಾಟ ಮಾಡಿದಾಗ ಎಷ್ಟು ಜನ ರೈತರು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಅನ್ನೋದನ್ನ ತಾವೇ ಮಾಧ್ಯಮದವ್ರು ನಮಗೆ ತೋರಿಸಿದೀರಾ. ಇವತ್ತು ಮೆಕ್ಕೆಜೋಳದ ಬಗ್ಗೆ ಅವರ ಒಂದು ನೀತಿಯಿಂದನೇ ಮೆಕ್ಕೆಜೋಳ ರೈತರು ಇವತ್ತು ಪರದಾಡುವಂತ ಇದಕ್ಕೆ ಬಂದಿದೆ. ಮೊನ್ನೆ ಇಷ್ಟು ದೊಡ್ಡದಾಗಿ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬಿಲ್ಲಿಗೋಸ್ಕರ ರೈತರು ಹೋರಾಟ ಮಾಡಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು 50 ರೂಪಾಯಿಯನ್ನ ಸರ್ಕಾರದಿಂದ ಮತ್ತು ಶುಗರ್ ಫ್ಯಾಕ್ಟರಿ ಓನರ್ನಿಂದ 50 ರೂಪಾಯಿ ಹೆಚ್ಚಿಗೆ ಮಾಡೋದ್ರಿಂದ 100 ರೂಪಾಯಿ ಹೆಚ್ಚಿಗೆ ಕೊಡೋಕೆ ಪ್ರಾವಿಷನ್ ಮಾಡಿದ್ರು. ಕೇಂದ್ರ ಸರ್ಕಾರದ ಹೆಜ್ಜೆ ಏನು, ನಡೆ ಏನು, ರೈತ ವಿರೋಧಿ ನೀತಿಗಳನ್ನ ರೂಪಿಸ್ತಾ ಇರುವಂತವರು ಬಿಜೆಪಿ ಸರ್ಕಾರ. ಇದನ್ನೆಲ್ಲ ಇಟ್ಕೊಂಡು ಇವತ್ತು ರೈತರನ್ನ ಎತ್ತು ಕಟ್ತೀವಿ, ರೈತರಿಗೋಸ್ಕರ ಮೊಸಳೆ ಕಣ್ಣೀರ್ನ ಹಾಕ್ತೀವಿ ಅಂತ ನಾಳೆ ಏನೋ ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ. ಇವ್ರ ನಾಟಕ ಜನರಿಗೆ ಗೊತ್ತಾಗಿದೆ, ರೈತರಿಗೆ ಗೊತ್ತಾಗಿದೆ. ಈ ಒಂದು ಮೋಸಕ್ಕೆ ರೈತರು ಮಾತ್ರ ಹೋಗಬೇಡಿ ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಮತ್ತು ಪ್ರಸ್ತುತ ಈಗ ಕೇಂದ್ರದಲ್ಲಿದ್ದಾಗ ಏನು ರೈತರಿಗೆ ಅನುಕೂಲ ಆಗೋ ಹಾಗೆ ಏನು ನೀತಿಗಳನ್ನ ಯೋಜನೆಗಳನ್ನ ಮಾಡಿದ್ದಾರೆ ಅಂತ ಮೊದಲು ರೈತರಿಗೆ ಹೇಳಿ. ಇವರ ರೈತ ವಿರೋಧಿ ನೀತಿಯಿಂದ ಇವತ್ತು ರೈತರು ಸಫರ್ ಆಗ್ತಾ ಇದ್ದಾರೆ. ಎಲ್ಲರೂ ನೋಡಿದ್ದಾರೆ ರೈತರಿಗೋಸ್ಕರ ಏನವ್ರ ರೈತರ ಹೋರಾಟ ಡೆಲ್ಲಿನಲ್ಲಿತ್ತು. ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ರೈತರು ಹೋರಾಟ ಮಾಡಿದಾಗ ಎಷ್ಟು ಜನ ರೈತರು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಅನ್ನೋದನ್ನ ತಾವೇ ಮಾಧ್ಯಮದವ್ರು ನಮಗೆ ತೋರಿಸಿದೀರಾ. ಇವತ್ತು ಮೆಕ್ಕೆಜೋಳದ ಬಗ್ಗೆ ಅವರ ಒಂದು ನೀತಿಯಿಂದನೇ ಮೆಕ್ಕೆಜೋಳ ರೈತರು ಇವತ್ತು ಪರದಾಡುವಂತ ಇದಕ್ಕೆ ಬಂದಿದೆ. ಮೊನ್ನೆ ಇಷ್ಟು ದೊಡ್ಡದಾಗಿ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬಿಲ್ಲಿಗೋಸ್ಕರ ರೈತರು ಹೋರಾಟ ಮಾಡಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು 50 ರೂಪಾಯಿಯನ್ನ ಸರ್ಕಾರದಿಂದ ಮತ್ತು ಶುಗರ್ ಫ್ಯಾಕ್ಟರಿ ಓನರ್ನಿಂದ 50 ರೂಪಾಯಿ ಹೆಚ್ಚಿಗೆ ಮಾಡೋದ್ರಿಂದ 100 ರೂಪಾಯಿ ಹೆಚ್ಚಿಗೆ ಕೊಡೋಕೆ ಪ್ರಾವಿಷನ್ ಮಾಡಿದ್ರು. ಕೇಂದ್ರ ಸರ್ಕಾರದ ಹೆಜ್ಜೆ ಏನು, ನಡೆ ಏನು, ರೈತ ವಿರೋಧಿ ನೀತಿಗಳನ್ನ ರೂಪಿಸ್ತಾ ಇರುವಂತವರು ಬಿಜೆಪಿ ಸರ್ಕಾರ. ಇದನ್ನೆಲ್ಲ ಇಟ್ಕೊಂಡು ಇವತ್ತು ರೈತರನ್ನ ಎತ್ತು ಕಟ್ತೀವಿ, ರೈತರಿಗೋಸ್ಕರ ಮೊಸಳೆ ಕಣ್ಣೀರ್ನ ಹಾಕ್ತೀವಿ ಅಂತ ನಾಳೆ ಏನೋ ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ. ಇವ್ರ ನಾಟಕ ಜನರಿಗೆ ಗೊತ್ತಾಗಿದೆ, ರೈತರಿಗೆ ಗೊತ್ತಾಗಿದೆ. ಈ ಒಂದು ಮೋಸಕ್ಕೆ ರೈತರು ಮಾತ್ರ ಹೋಗಬೇಡಿ ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಮತ್ತು ಪ್ರಸ್ತುತ ಈಗ ಕೇಂದ್ರದಲ್ಲಿದ್ದಾಗ ಏನು ರೈತರಿಗೆ ಅನುಕೂಲ ಆಗೋ ಹಾಗೆ ಏನು ನೀತಿಗಳನ್ನ ಯೋಜನೆಗಳನ್ನ ಮಾಡಿದ್ದಾರೆ ಅಂತ ಮೊದಲು ರೈತರಿಗೆ ಹೇಳಿ. ಇವರ ರೈತ ವಿರೋಧಿ ನೀತಿಯಿಂದ ಇವತ್ತು ರೈತರು ಸಫರ್ ಆಗ್ತಾ ಇದ್ದಾರೆ. ಎಲ್ಲರೂ ನೋಡಿದ್ದಾರೆ ರೈತರಿಗೋಸ್ಕರ ಏನವ್ರ ರೈತರ ಹೋರಾಟ ಡೆಲ್ಲಿನಲ್ಲಿತ್ತು. ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ರೈತರು ಹೋರಾಟ ಮಾಡಿದಾಗ ಎಷ್ಟು ಜನ ರೈತರು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಅನ್ನೋದನ್ನ ತಾವೇ ಮಾಧ್ಯಮದವ್ರು ನಮಗೆ ತೋರಿಸಿದೀರಾ. ಇವತ್ತು ಮೆಕ್ಕೆಜೋಳದ ಬಗ್ಗೆ ಅವರ ಒಂದು ನೀತಿಯಿಂದನೇ ಮೆಕ್ಕೆಜೋಳ ರೈತರು ಇವತ್ತು ಪರದಾಡುವಂತ ಇದಕ್ಕೆ ಬಂದಿದೆ. ಮೊನ್ನೆ ಇಷ್ಟು ದೊಡ್ಡದಾಗಿ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬಿಲ್ಲಿಗೋಸ್ಕರ ರೈತರು ಹೋರಾಟ ಮಾಡಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು 50 ರೂಪಾಯಿಯನ್ನ ಸರ್ಕಾರದಿಂದ ಮತ್ತು ಶುಗರ್ ಫ್ಯಾಕ್ಟರಿ ಓನರ್ನಿಂದ 50 ರೂಪಾಯಿ ಹೆಚ್ಚಿಗೆ ಮಾಡೋದ್ರಿಂದ 100 ರೂಪಾಯಿ ಹೆಚ್ಚಿಗೆ ಕೊಡೋಕೆ ಪ್ರಾವಿಷನ್ ಮಾಡಿದ್ರು. ಕೇಂದ್ರ ಸರ್ಕಾರದ ಹೆಜ್ಜೆ ಏನು, ನಡೆ ಏನು, ರೈತ ವಿರೋಧಿ ನೀತಿಗಳನ್ನ ರೂಪಿಸ್ತಾ ಇರುವಂತವರು ಬಿಜೆಪಿ ಸರ್ಕಾರ. ಇದನ್ನೆಲ್ಲ ಇಟ್ಕೊಂಡು ಇವತ್ತು ರೈತರನ್ನ ಎತ್ತು ಕಟ್ತೀವಿ, ರೈತರಿಗೋಸ್ಕರ ಮೊಸಳೆ ಕಣ್ಣೀರ್ನ ಹಾಕ್ತೀವಿ ಅಂತ ನಾಳೆ ಏನೋ ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ. ಇವ್ರ ನಾಟಕ ಜನರಿಗೆ ಗೊತ್ತಾಗಿದೆ, ರೈತರಿಗೆ ಗೊತ್ತಾಗಿದೆ. ಈ ಒಂದು ಮೋಸಕ್ಕೆ ರೈತರು ಮಾತ್ರ ಹೋಗಬೇಡಿ ಅಂತ ನಾನು ವಿನಂತಿಯನ್ನ ಮಾಡ್ತೀನಿ.